ನಿನ್ನೆ ರಿಲೀಸ್ ಆಗಿರೋದು, ಇವತ್ತೇ ಸ್ಟ್ಯಾಂಡ್ ಎತ್ಬಿಟ್ರೆ ಏನು ಮಾಡೋದು? ಜನಗಳು ಅಟ್ಲೀಸ್ಟ್ ಓಡಾಡೋಕ್ಕೆ ಬರೀ ನೋಡಬೇಕಲ್ಲ ಅಟ್ಲೀಸ್ಟು. ಅಲ್ಲ ಸರ್, ಪ್ರಾಬ್ಲಮ್ ಏನು ಅಂತ ನನಗೆ ಹೇಳಿ. ವಾಟ್ ಇಸ್ ದಿ ಪ್ರಾಬ್ಲಮ್? ನಮ್ಮಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ? ಹೊಸಬರಿಂದ ಏನಾದರೂ ಪ್ರಾಬ್ಲಮ್ ದೊಡ್ಡ ತೆಗೆಸ್ಬಿಡ್ತಾರೆ. ಯಾಕೆ? ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಅಲ್ಲ. ಲಾಸ್ಟ್ ವೀಕ್ ಅಂತಂದರೆ ಈ ವೀಕು ಆಗಿ ನಿನ್ನೆ ರಿಲೀಸ್ ಆಗಿರೋದು. ನಿಮಗೆ ರಾಂಗ್ ಇನ್ಫಾರ್ಮೇಷನ್ ತಿಳ್ಕೊಂಡು ನಮಗೆಲ್ಲ ಇದು ಪ್ರಾಬ್ಲಮ್ ಮಾಡ್ತಿದ್ದೀರ. ನಾವು ಹೊಸ ಟೀಮು ನೀವು ಸಪೋರ್ಟ್ ಮಾಡಬೇಕು. ಕನ್ನಡ ಸಿನಿಮಾಗಳಿಗೆ ತುಳಿತಾರೆ ಹೆಂಗೆ ಮಾಡೋದು? 4 ಜನ ಬರ್ತಾರೆ ಮೈಸೂರಲ್ಲಿ ಸ್ಟ್ಯಾಂಡ್ ಇಲ್ಲ ಗೊತ್ತಾ? ಇಲ್ಲಿ ದೇ ಆರ್ ಬುಕಿಂಗ್ ಇಂಗ್ಲೀಷ್. ಸರ್ ಕೇಳಿ ನನ್ನ ಮಾತು. ದೇ ಆರ್ ಬುಕಿಂಗ್ ಇಂಗ್ಲೀಷ್ ಫಿಲ್ಮ್ಸ್ ಹಿಯರ್. ಅವ್ರು ನೋಡ್ತಿದ್ದಾರೆ ಕನ್ನಡದ ಸಿನಿಮಾ ಇಲ್ಲ ಅಂತ ಹೇಳ್ಬಿಟ್ಟು ಇಂಗ್ಲೀಷೋ ಹಿಂದಿನೋ ಯಾವುದೋ ತೆಲುಗುನೋ ತಮಿಳೋ ನೋಡ್ತಾ ಇದ್ದಾರೆ ಅವರು. ಸರ್ ಅಲ್ಲಿ ಯಾರು ನೋಡಲ್ಲ ಸರ್. ಸ್ಲೈಡ್ಸು 5 ನಿಮಿಷಕ್ಕೆ ಒಂದ್ಸರಿ ಪ್ಲೇ ಆಗುತ್ತೆ. ಅಲ್ಲಿ ಯಾರು ನೋಡ್ತಾ ನಿಂತ್ಕೋತಾರೆ? ಸ್ಟ್ಯಾಂಡಿ ಆದರೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲ ದೊಡ್ಡದಾಗಿ ಕಾಣಿಸುತ್ತೆ, ಎಲ್ಲ ಇಡ್ತಾರೆ. ಅದಕ್ಕೆ ತಾನೇ ನಾವು ಹಂಗಾದ್ರೆ ಏನು ಪ್ರಯೋಜನ ಏನು ಇಡ್ಸೋದು? ನಾವು ಇಲ್ಲಿ ತನಕ ತಂದು ಕೊಡೋದು ಏನಕ್ಕೆ? ನೋಡಬೇಕಲ್ಲ, ಸ್ಟ್ಯಾಂಡಿ ಇಟ್ಕೊಂಡು ನೋಡಬೇಕಲ್ಲ. ಅಲ್ಲ ತಪ್ಪಾಗಿದೆ, ತರಿಸಿ ಹಾಕ್ಸಿ. ನೋಡಿ, ನೀವು ಇಟ್ಕೋಬೇಕಲ್ಲ ಸ್ಟ್ಯಾಂಡಿ, ಒಳಗಡೆ ಇಟ್ಕೊಳ್ಳಿ. ಮನೆಗೆ ತೊಗೊಂಡೆ ಹೋಗಿ ಅದು ಏನು ಪೇ ಮಾಡೋದು ಪೇ ಮಾಡಿಬಿಡಿ. ಒಂದು ವಾರದ ನಾವು ದುಡ್ಡು ಕಟ್ಟಿರ್ತೀವಲ್ಲ ಅದಕ್ಕೆ ಪೇ ಮಾಡಿಬಿಡಿ ಇಷ್ಟು. ಅಲ್ಲ ಸರ್, ಈಗ ನಿನ್ನೆ ಸ್ಟಾರ್ಟ್ ಆಗಿರೋ ಸಿನಿಮಾಗೆ ಸ್ಟ್ಯಾಂಡ್ ಇಟ್ಟಿಲ್ಲ ಅಂದರೆ ಹೆಂಗೆ ಸರ್? ಅಲ್ಲ ಅಟ್ಲೀಸ್ಟ್ ನೀವೇನು ಕೈಯಿಂದ ಹಾಕಲ್ಲ. ನಮ್ಮ ಟೀಮ್ ನಾವು ಕೊಟ್ಟಿರೋ ಸ್ಟ್ಯಾಂಡಿನ ಮುಂದ್ಗಡೆ ಇಡೋಕ್ಕೆ ಏನೇನು ಪ್ರಾಬ್ಲಮ್ ಅಂತಂದರೆ ಜನಗಳಿಗೆ ಸಿನಿಮಾ ಬಗ್ಗೆ ಹೆಂಗೆ ಗೊತ್ತಾಗಬೇಕಾಗಂದ್ರೆ ಅರ್ಥ ಮಾಡ್ಕೊಳ್ಳಿ. ಗೊತ್ತಾಗುತ್ತೆ ಹೆಂಗೆ ಗೊತ್ತಾಗುತ್ತೆ ಹೇಳಿ? ಈ ಥರ ಸ್ಟ್ಯಾಂಡ್ ಇಟ್ಟರೆ ಆಡಿಯನ್ಸ್ ಬರ್ತಾ ಇರ್ತಾರೆ, ನೋಡ್ತಾರೆ. ಅದಕ್ಕೆ ಥರ ಕೊಟ್ಬಿಡೋದು. ಅಲ್ಲ ಯಾಕೆ ಸರ್ ತೆಗಿದಾಕೆ? ತೆಗೀರಿ, ತೆಲುಗು ಸಿನಿಮಾ ತೆಗೀರಿ, ಇಂಗ್ಲೀಷ್ ಸಿನಿಮಾ ತೆಗೀರಿ, ತೆಲುಗು ಪಕ್ಕಟ್ರಿ ಎಲ್ಲಾದರೂ. ಕನ್ನಡ ಸಿನಿಮಾ ಯಾಕೆ ತೆಗಿಬೇಕು ನೀವು? ಐ ವಿಲ್ ನಾಟ್ ಕಮ್ ಡೌನ್. ದಿಸ್ ಇಸ್ ಮೈ ಫಿಲ್ಮ್. ನೀವು ತಲೆ ಕೆಟ್ಟಿದೇನು? ಒಂದು ಕನ್ನಡ ಸಿನಿಮಾನ ಉಳಿಸೋಕ್ಕಾಗಲ್ಲ ಅಂದರೆ ನೀವು ಯಾಕೆ ಕೆಲಸ ಮಾಡ್ತೀರಾ? ಕನ್ನಡದಲ್ಲಿದ್ದು, ಕರ್ನಾಟಕದಲ್ಲಿದ್ದು ಹೊಂಟೋಗ್ಬಿಡಿ ಎಲ್ಲಾದರೂ. ಅಲ್ಲೆಲ್ಲ ಮೂಲೆಗೆ ಹಾಕ್ಬಿಟ್ಟಿದ್ದೀರಾ. ಎಲ್ಲಿ ಇಂಥ ಸ್ಟ್ಯಾಂಡ್ ಇಟ್ಕೊಂಡು ಮೂಲೆಗೆ ಹಾಕಿದ್ದೀರಾ. ಎಲ್ಲಿ ಮೂಲೆಗೆ ಹಾಕಿ ಯಾರಿಗೆ ಬರ್ತಾರೆ? ಹಾಂ, ಏನು ಉದ್ದೇಶ ಏನು ನಿಮ್ಮದು? ಏನು ನಾನ್ಸೆನ್ಸ್ ಆಗಿ ಕೆಲಸ ಮಾಡ್ತೀರಾ ನೀವು? ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ, ಒಂದು ಸ್ಟ್ಯಾಂಡಿನ ಒದ್ದಾಡ್ತಾ ಇದೀವಿ. ಅವಾಗಿಂದ ಒಂದು ಸ್ಟ್ಯಾಂಡಿ ಕಾಣಿಸ್ತಿಲ್ಲ. ಚೆನ್ನಾಗಿದೆ, ಅದಕ್ಕೆ ನೋಡೋಣ ಅಂತ ಬಂದೆ. ಏನಾದರೂ ಇದೆಯಾ? ಟಿಕೆಟ್ ತಗೊಳಕ್ಕೆ ಅಂತ ಎಲ್ಲ ಹುಡಿಕೊಂಡು ಬಂದಿದ್ದಾರೆ ಟ್ರೈಲರ್ ನೋಡ್ಬಿಟ್ಟು. ಅಟ್ಲೀಸ್ಟ್ ಬಂದು ಸ್ಟ್ಯಾಂಡಿ ನೋಡ್ಬಿಟ್ಟು ಸಿನಿಮಾ ಕೊಡೋರು ಎಷ್ಟು ಜನ ಇರ್ತಾರೆ? ರೀಸನ್ ಕೊಡಬೇಕು. ಇಲ್ಲಾಂದ್ರೆ ಅಲ್ಲಿ ಕಂಪ್ಲೇಂಟ್ ಅದು ಹೇಳಿ ನಾನು ಯಾಕೆ ತೆಗೆದ್ರೆ ನೀವು ಸ್ಟ್ಯಾಂಡಿ ಅಂತ ಹೇಳಿ ಫಸ್ಟ್. ಯಾಕೆ? ಯಾರು ಹೇಳಿದಾರ? ನೋ, ಇಲ್ಲೇ ಮಾತಾಡಿ, ಇಲ್ಲೇ ಸೆಟಲ್ ಮಾಡಿ. ಐ ವಾಂಟ್ ಟು ನೋ ವೈ. ಯಾಕೆ ತೆಗೆದ್ರಿ ನೀವು? ನೋ ಸರ್, ಪ್ಲೀಸ್. ನಾನು ಇವಾಗ ಕೇಳಿದೆ, ಯಾಕೆ ತೆಗೆದ್ರಿ ನೀವು ಸ್ಟ್ಯಾಂಡಿ? ತೆಗೀರಿ, ತೆಗೀರಿ, ಮೋನ ತೆಗೀರಿ. ಸರಿ, ಯಾವ್ಯಾವ ಇದೆಯಲ್ಲ ತೆಲುಗು ತಮಿಳು ವಿಜನ್ ಸಿನಿಮಾ ಮೈಸೂರು. ಏನೋ ಮಾತಾಡ್ಬೇಕಾದ್ರೆ ಒಂಚೂರು ರೆಕಾರ್ಡ್ ಮಾಡೋದು. ಹಾಂ, ರೆಕಾರ್ಡಿಂಗ್ ಇದೆಯಾ? ಲಾಸ್ಟ್ ವೀಕ್ ರಿಲೀಸ್ ಆಯಿತು ಅಂತ ತಪ್ಪಿಸಿದಷ್ಟೇ. ಅಲ್ಲ ಹಂಗಲ್ಲ ಸರ್, ಈಗ ಲಾಸ್ಟ್ ವೀಕ್ ರಿಲೀಸ್ ಆಗಲಿ ಏನಾರು ಆಗಲಿ. ಲಾಸ್ಟ್ ವೀಕ್ ರಿಲೀಸ್ ಆಗಿ 29 ನಿನ್ನೆ ರಿಲೀಸ್ ಆಗಿರೋದು ನಮ್ಮ ಸಿನಿಮಾ. ಈಗ ಅಟ್ಲೀಸ್ಟು ಸ್ಟ್ಯಾಂಡಿನ ನೀವು ಫ್ರಂಟಲ್ಲಿ ಇಟ್ಟರೆ ಬರೋ ಆಡಿಯನ್ಸ್ ಯಾರು ನೋಡ್ಕೊಂಡು ಬರ್ತಾರೆ. ಈಗ ಜನಗಳಿಗೆ ಗೊತ್ತೇ ಆಗಿಲ್ಲ ಅಂತಂದರೆ ಹೆಂಗೆ ಬರ್ತಾರೆ? ನಾವು ಕಣ್ಮಟ್ಟಿಗೆ ನಾವು ಬರ್ತಾ ಇದ್ದೀವಿ, ಹೆಚ್ಚು ಕಡಿಮೆ ಒಂದು 5-6 ಜನ ಆಡಿಯನ್ಸ್ ಬಂದೋದ್ರು. ಯಾವ್ಯಾವುದು ಸ್ಟ್ಯಾಂಡಿ ನೋಡ್ಕೊತಾರೆ, ಸ್ಟ್ಯಾಂಡಿ ಕನ್ನಡ ಸಿನಿಮಾ ಯಾವುದೂ ಇಲ್ಲ ಅಂತ ವಾಪಸ್ ಹೋಗ್ತಾ ಇದ್ದಾರೆ. ಅಟ್ಲೀಸ್ಟ್ ಸ್ಟ್ಯಾಂಡಿ ಇಟ್ಟಾಗ ಅಲ್ಲಲ್ಲ ಸರ್ ಏನಾಗ್ತಿದೆ? ಓಕೆ, ಅದು ಇದೆ, ಸಿನಿಮಾನೇ ಗೊತ್ತಾಗ್ತಿಲ್ಲ ಜನರಿಗೆ ಗೊತ್ತಾಗಬೇಕಾದ್ರೆ ಅಲ್ವಾ? ಈಗ ನಾವು ಬಂದಿದ್ದೀವಿ ಬೆಂಗಳೂರಿಗೆ ಬಂದು ಎಲ್ಲ ಥಿಯೇಟರ್ ವಿಸಿಟ್ ಮಾಡ್ತಿದ್ದೀವಿ. ನಾವು ಸ್ಟ್ಯಾಂಡಿಗಳನ್ನ ನೀವು ಕೊಟ್ಟರು ಕೂಡ ನಿಮ್ಗೆ ಆಗಿಲ್ಲ ಅಂತಂದರೆ ವಿಷನ್ ಬೇಕು ಸರ್, ದೊಡ್ಡದಾಗಿರೋದು ವಿಷನ್ ಬೇಕು ಜನರಿಗೆ. ಅಲ್ಲ ವಿಷನ್ ಎಲ್ಲ ಬಂದಿಲ್ಲ ಅಲ್ಲಿ ಅಂತ ಹೇಳಿ ಈಗ ನೀವು ತಂದುಬಿಟ್ಟರೆ ಅಲ್ಲಿ ಯಾರು ನೋಡಲ್ಲ ಅಲ್ಲ ಏನಕ್ಕೆ ಸರ್? ನಾವೀಗ ನಮ್ಮ ಸಿನಿಮಾ ಇಡಬೇಕಲ್ವ ಸರ್? ಈಗ ನಮ್ಮ ಎದುರುಗಡೆ 4-5 ಜನ ಆಡಿಯನ್ಸು, ನಮಗೆ ಲಾಸ್ ಅಲ್ಲ ಅದು. ಆಡಿಯನ್ಸ್ ವಾಪಸ್ ಹೋಗ್ತಾ ಇದ್ದಾರೆ. ನಾವು ಹೇಳಿ ನಮ್ಮ ಸಿನಿಮಾ ಬರ್ತಿದೆ ನೋಡಿ ಅಂತ. ಅಟ್ಲೀಸ್ಟ್ ಒಂದು ಸ್ಟ್ಯಾಂಡ್ ಇಡಬೇಕಲ್ವ ನೀವು? ಸ್ಟ್ಯಾಂಡ್ ಇಡಬೇಕಲ್ಲ ನೀವು? ಅಲ್ಲ ಈ ಥರ ಕನ್ನಡ ಸಿನಿಮಾಗಳಿಗೆ ನೀವೇ ಈ ಥರ ಮಾಡಿಬಿಟ್ರೆ ಹೆಂಗೆ ಸರ್? ಈಗ ಬೇರೆ ಸಿನಿಮಾ ನಾವು ಕಷ್ಟಪಟ್ಟೆಲ್ಲ ಸಿನಿಮಾ ಮಾಡಿರ್ತೀವಿ, ನಿನ್ನೆಯಿಂದ ಓಡಾಡ್ತಾ ಇದ್ದೀವಿ. ನಿನ್ನೆ ರಿಲೀಸ್ ಆಗಿರೋದು, ಇವತ್ತೇ ಸ್ಟ್ಯಾಂಡ್ ಎತ್ಬಿಟ್ರೆ ಏನು ಮಾಡೋದು? ಜನಗಳು ಅಟ್ಲೀಸ್ಟ್ ಓಡಾಡೋಕ್ಕೆ ಬರೀ ನೋಡಬೇಕಲ್ಲ ಅಟ್ಲೀಸ್ಟು. ಅಲ್ಲ ಸರ್,
ಪ್ರಾಬ್ಲಮ್ ಏನು ಅಂತ ನನಗೆ ಹೇಳಿ. ವಾಟ್ ಇಸ್ ದಿ ಪ್ರಾಬ್ಲಮ್? ನಮ್ಮಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ? ಹೊಸಬರಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ? ಅಥವಾ ಏನಾದರೂ ದೊಡ್ಡ ತೆಗೆಸ್ಬಿಡ್ತಾರೆ ಯಾಕೆ? ವಾಟ್ ಇಸ್ ಸರ್ ಅದು ನಿಮಗೆ ರಾಂಗ್ ಇನ್ಫಾರ್ಮೇಷನ್ ಅಲ್ಲ. ಲಾಸ್ಟ್ ವೀಕ್ ಅಂತಂದರೆ ಈ ವೀಕು ಆಗಿ ನೆನ್ನೆ ರಿಲೀಸ್ ಆಗಿರೋದು. ನಿಮಗೆ ರಾಂಗ್ ಇನ್ಫಾರ್ಮೇಷನ್ ತಿಳ್ಕೊಂಡು ನಮಗೆಲ್ಲ ಇದು ಮಾಡಿ ಪ್ರಾಬ್ಲಮ್ ಮಾಡ್ತಿದ್ದೀರಾ. ನಾವು ಹೊಸ ಟೀಮು ನೀವು ಸಪೋರ್ಟ್ ಮಾಡಬೇಕು. ಕನ್ನಡ ಸಿನಿಮಾಗಳಿಗೆ ತುಳಿತಾ ಇದ್ರೆ ಹೆಂಗೆ ಮಾಡೋದು? 4 ಜನ ಬರ್ತಾರೆ ಮೈಸೂರಲ್ಲಿ ಸ್ಟ್ಯಾಂಡ್ ಇಲ್ಲ. ಗೊತ್ತಾ ಇಲ್ಲಿ ದೇ ಆರ್ ಬುಕಿಂಗ್ ಇಂಗ್ಲೀಷ್. ಸರ್ ಕೇಳಿ ನನ್ನ ಮಾತು. ದೇ ಆರ್ ಬುಕಿಂಗ್ ಇಂಗ್ಲೀಷ್ ಫಿಲ್ಮ್ಸ್ ಹಿಯರ್. ಅವ್ರು ನೋಡ್ತಿದ್ದಾರೆ ಕನ್ನಡದ ಸಿನಿಮಾ ಇಲ್ಲ ಅಂತ ಹೇಳ್ಬಿಟ್ಟು ಇಂಗ್ಲೀಷೋ ಹಿಂದಿನೋ ಯಾವುದೋ ತೆಲುಗುನೋ ತಮಿಳೋ ನೋಡ್ತಾ ಇದ್ದಾರೆ ಅವರು. ಸರ್ ಅಲ್ಲಿ ಯಾರು ನೋಡಲ್ಲ ಸರ್. ಸ್ಲೈಡ್ಸು 5 ನಿಮಿಷಕ್ಕೆ ಒಂದ್ಸರಿ ಪ್ಲೇ ಆಗುತ್ತೆ. ಅಲ್ಲಿ ಯಾರು ನೋಡ್ತಾ ನಿಂತ್ಕೋತಾರೆ? ಸ್ಟ್ಯಾಂಡಿ ಅಂದರೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲ ದೊಡ್ಡದಾಗಿ ಕಾಣಿಸುತ್ತೆ, ಎಲ್ಲ ಇಡ್ತಾರೆ. ಅದಕ್ಕೆ ತಾನೇ ನಾವು ಹಂಗಾದ್ರೆ ಏನು ಪ್ರಯೋಜನ ಏನು ಇಡ್ಸೋದು? ನಾವು ಇಲ್ಲಿ ತನಕ ತಂದು ಕೊಡೋದು ಏನಕ್ಕೆ? ನೋಡಬೇಕಲ್ಲ, ಸ್ಟ್ಯಾಂಡಿ ಇಟ್ಕೊಂಡು ನೋಡಬೇಕಲ್ಲ. ಅದು ಕೇಳಿ ಸರ್. ಅಲ್ಲ ತಪ್ಪಾಗಿದೆ. ಅಲ್ಲ ಸರ್ ತರಿಸಿ ಹಾಕ್ಸಿ. ಸರ್ ನೋಡಿ ನೋಡಿ, ನೀವು ಇಟ್ಕೋಬೇಕಲ್ಲ ಸ್ಟ್ಯಾಂಡಿ, ಒಳಗಡೆ ಇಟ್ಕೊಳ್ಳಿ, ಮನೆಗೆ ತೊಗೊಂಡೆ ಹೋಗಿ. ಅದು ಏನು ಪೇ ಮಾಡೋದು ಪೇ ಮಾಡಿಬಿಡಿ. ಒಂದು ವಾರದ ನಾವು ದುಡ್ಡು ಕಟ್ಟಿರ್ತೀವಲ್ಲ ಅದಕ್ಕೆ ಪೇ ಮಾಡಿಬಿಡಿ ವಿಷಯ. ಅಲ್ಲ ಸರ್, ಈಗ ನಿನ್ನೆ ಸ್ಟಾರ್ಟ್ ಆಗಿರೋ ಸಿನಿಮಾಗೆ ಕನ್ನಡದವರಾಗ್ಬಿಟ್ಟು ಒಂದು ಕನ್ನಡ ಸಿನಿಮಾ ಸ್ಟ್ಯಾಂಡ್ ಇಟ್ಟಿಲ್ಲ ಅಂದ್ರೆ ಹೆಂಗೆ ಏನು? ಅಲ್ಲ, ಅಟ್ಲೀಸ್ಟ್ ನೀವೇನು ಕೈಯಿಂದ ಹಾಕಲ್ಲ. ನಮ್ಮ ಟೀಮ್ ನಾವು ಕೊಟ್ಟಿರೋ ಸ್ಟ್ಯಾಂಡಿನ ಮುಂದ್ಗಡೆ ಇಡೋಕ್ಕೆ ಏನೇನು ಪ್ರಾಬ್ಲಮ್ ಅಂತಂದರೆ ಜನಗಳಿಗೆ ಸಿನಿಮಾ ಬಗ್ಗೆ ಹೆಂಗೆ ಗೊತ್ತಾಗಬೇಕಾಗಾದ್ರೆ ಅರ್ಥ ಮಾಡ್ಕೊಳ್ಳಿ. ಗೊತ್ತಾಗುತ್ತೆ ಹೆಂಗೆ ಗೊತ್ತಾಗುತ್ತೆ ಹೇಳಿ? ಈ ಥರ ಸ್ಟ್ಯಾಂಡ್ ಇಟ್ಟರೆ ಆಡಿಯನ್ಸ್ ಬರ್ತಾ ಇರ್ತಾರೆ, ನೋಡ್ತಾರೆ, ಅದಕ್ಕೆ ಥರ ಕೊಟ್ಕೊಳ್ಳೋದು. ಅಲ್ಲ ಯಾಕೆ ಸರ್ ತೆಗ್ದಿದ್ದಾಕೆ? ತೆಗೀರಿ, ತೆಲುಗು ಸಿನಿಮಾ ತೆಗೀರಿ, ತೆಲುಗು ಸಿನಿಮಾ ತೆಗೀರಿ, ಇಂಗ್ಲೀಷ್ ಸಿನಿಮಾ ತೆಗೀರಿ, ತೆಗೆದು ಪಕ್ಕಟ್ರಿ ಎಲ್ಲಾದರೂ. ಕನ್ನಡ ಸಿನಿಮಾ ಯಾಕೆ ತೆಗಿಬೇಕು ನೀವು? ಐ ವಿಲ್ ನಾಟ್ ಕಮ್ ಡೌನ್. ದಿಸ್ ಇಸ್ ಮೈ ಫಿಲ್ಮ್. ನೀವು ತಲೆ ಕೆಟ್ಟಿದೇನು? ಒಂದು ಕನ್ನಡ ಸಿನಿಮಾನ ಉಳಿಸೋಕ್ಕಾಗಲ್ಲ ಅಂದರೆ ನೀವು ಯಾಕೆ ಕೆಲಸ ಮಾಡ್ತೀರಾ? ಕನ್ನಡದಲ್ಲಿದ್ದು, ಕರ್ನಾಟಕದಲ್ಲಿದ್ದು ಕೊಂಡೋಗ್ಬಿಡಿ ಎಲ್ಲಾದರೂ. ಅಲ್ಲೆಲ್ಲ ಮೂಲೆಗೆ ಹಾಕ್ಬಿಟ್ಟಿದ್ದೀರಾ. ಎಲ್ಲಿ ಇಂಥ ಸ್ಟ್ಯಾಂಡ್ ಇಟ್ಕೊಂಡು ಮೂಲೆಗೆ ಹಾಕಿದ್ದೀರಾ. ಎಲ್ಲಿ ಮೂಲೆಗೆ ಹಾಕಿ ಯಾರಿಗೆ ಬರ್ತಾರೆ? ಹಾಂ, ಏನು ಉದ್ದೇಶ ಏನು ನಿಮ್ಮದು? ಏನು ನಾನ್ಸೆನ್ಸ್ ಆಗಿ ಕೆಲಸ ಮಾಡ್ತೀರಾ ನೀವು? ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ, ಒಂದು ಸ್ಟ್ಯಾಂಡಿನ ಒದ್ದಾಡ್ತಾ ಇದೀವಿ. ಅವಾಗಿಂದ ಒಂದು ಸ್ಟ್ಯಾಂಡಿಗೆ ಕಾಣಿಸ್ತಿಲ್ಲ. ಏನಂತ ಸರ್ ಹೇಳಿ? ರಿವ್ಯೂ ಚೆನ್ನಾಗಿದೆ, ಅದಕ್ಕೆ ನೋಡೋಣ ಅಂತ ಬಂದೆ. ಹೇಳಿ ಸರ್, ನಿಮ್ಗೆ ಏನಾದರೂ ಇದೆಯಾ ಮಾತು ಮರ್ಯಾದೆ? ಅದೇ ಟಿಕೆಟ್ ತಗೊಳಕ್ಕೆ ಅಂತ. ಎಲ್ಲ ಹುಡಿಕೊಂಡು ಬಂದಿದ್ದಾರೆ ಟ್ರೈಲರ್ ನೋಡ್ಬಿಟ್ಟು. ಅಟ್ಲೀಸ್ಟ್ ಬಂದು ಸ್ಟ್ಯಾಂಡಿಗೆ ನೋಡ್ಬಿಟ್ಟು ಸಿನಿಮಾ ಕೊಡೋರು ಎಷ್ಟು ಜನ ಇರ್ತಾರೆ? ರಿವ್ಯೂ ಚೆನ್ನಾಗಿದೆ. ನನಗೆ ರೀಸನ್ ಕೊಡಬೇಕು ನೀವು. ಇಲ್ಲಾಂದ್ರೆ ಅಲ್ಲಿ ಕಂಪ್ಲೇಂಟ್ ಅದು ಹೇಳಿ ಹೇಳಿ ನಾನು ಯಾಕೆ ತೆಗೆದ್ರಿ ನೀವು ಸ್ಟ್ಯಾಂಡಿ ಅಂತ ಹೇಳಿ ಫಸ್ಟ್. ಯಾಕೆ? ಯಾರು ಹೇಳಿದಾರ? ನೋ, ಇಲ್ಲೇ ಮಾತಾಡಿ, ಇಲ್ಲೇ ಸೆಟಲ್ ಮಾಡಿ. ಐ ವಾಂಟ್ ಟು ನೋ ವೈ. ಯಾಕೆ ತೆಗೆದ್ರಿ ನೀವು? ನೋ ಸರ್, ಪ್ಲೀಸ್ ನಾನು ಇವಾಗ ಕೇಳಿದೆ, ಯಾಕೆ ತೆಗೆದ್ರಿ ನೀವು ಸ್ಟ್ಯಾಂಡಿ? ತೆಗೀರಿ, ಪುಷ್ಪನ ತೆಗೀರಿ, ಮೋಹನ ತೆಗೀರಿ, ಬೇರೆ ಯಾವ್ಯಾವ ಇದೆಲ್ಲ ತೆಲುಗು ತಮಿಳು ಎಲ್ಲ ತೆಗೆದು ಒಕ್ಕಟ್ರಿ. ಕನ್ನಡ ಸಿನಿಮಾ ಯಾಕೆ ತೆಗೆದ್ರಿ ನೀವು? ಎಷ್ಟು ಕಷ್ಟಪಟ್ಟು ಮಾಡಿದ್ದೀವಿ ಅಂತ ಗೊತ್ತಾ ನಿಮಗೆ? ಯಾಕೆ ತೆಗ್ದಿದ್ದೀರಾ ಅಂತ ಕೇಳ್ತಿದ್ದೀನಿ. ಯಾಕೆ ತೆಗ್ದಿದ್ದೀರಿ? ಈಗೆಲ್ಲ ಮೂಲ ನೀವು ನೋಡ್ಕೊಬೇಕಲ್ಲ, ಯಾವ ಸಿನಿಮಾ ರಿಲೀಸ್ ಆಗ್ತಿದೆ, ಏನು ಕತೆ ಅಂದ್ಬಿಟ್ಟು ನೋಡ್ಕೊಬೇಕಲ್ಲ. ನೀವು ಸಾರಿ ನಾನು ಮಿಸ್ ಆಗಿ ತೆಗ್ದಿದ್ದೀವಿ ಅದು ಅಂತ ನೀವು ಹೇಳ್ತೀರಾ. ನೀವು ಸಾರಿ ಕೇಳ್ಬಿಟ್ಟು ಅದು ಯಾಕೆ? ನೀವು ನೋಡ್ಕೊಬೇಕು ಸರ್, ಆರ್ ಯು ಕ್ರೇಜಿ? ಒಂದು ಶೋ ಇಂದ ಏನಾದ್ರು ಲಾಸ್ ಆದರೆ ಯಾರು ಕೊಡ್ತಾರೆ? ನೀವು ಕೊಡ್ತೀರಾ? ಯಾಕೆ ಅಂತ? ಸರ್ 5 ಮಿನಿಟ್ಸ್ ಅಲ್ಲ, ನಾವು ಅಲ್ಲ 5 ಮಿನಿಟ್ಸ್ ಅಲ್ಲ ಸರ್, ಕೇಳಿ ಸುಳ್ಳು ಹೇಳ್ಬೇಡಿ. ಹಳೆ ಫಿಲಮ್ ರಿಲೀಸ್ ಆಗಿದೆ ಸಿನಿಮಾ. ನವೆಂಬರ್ 29th, ಯಾವಾಗ? ನಿನ್ನೆ. ಹಳೆ ಸಿನಿಮಾ ಹೆಂಗಾಯ್ತದು? ನೋಡಿ, ನೀವು ಸುಳ್ಳು ಹೇಳಕ್ ಹೋಗ್ಬೇಡಿ. 5 ನಿಮಿಷ ಮುಂಚೆ ತೆಗಿತಿದ್ದೀರಾ. ಯಾರು ಹೇಳಿದಾರೆ ಅಂತ ಹೇಳಿ ಫಸ್ಟ್. 1.5 ಅವರಿಂದ ವೆಯ್ಟ್ ಮಾಡ್ತಿದ್ವಿ ನಾವು. 1.5 ಅವರಿಂದ 3 ಸರಿ ಬಂದಿದ್ದೀನಿ, ಅಲ್ಲಿ ಕೇಳಿದ್ದೀನಿ. 1.5 ಅವರಿಂದ ವೆಯ್ಟ್ ಮಾಡ್ತಿದ್ದೀವಿ. ಒಂದು 10 ಜನ 12 ಜನ ನನ್ನ ಆಡಿಯನ್ಸ್ ಬಂದು ಹೋಗಿದ್ದಾರೆ ವಾಪಸ್ಸು ಥಿಯೇಟ್ರ್ ನೋಡ್ಕೊಂಡು. ಆಯ್ತಾ? ಸ್ಟ್ಯಾಂಡಿಗಳಿಲ್ಲ, ಎಂಥದಿಲ್ಲ, ಬರೀ ಟ್ರೈಲರ್ ನೋಡ್ಕೊಂಡು ಬಂದ್ಬಿಟ್ಟು ನೋಡ್ತಾವ್ರೆ. 5 ನಿಮಿಷದ ಮುಂಚೆ ತೆಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಇಲ್ಲಿ ಎಷ್ಟು ಜನ ಬಂದು ಹೋಗಿದ್ದಾರೆ ಗೊತ್ತಾ ವಾಪಸ್ಸು? ಕನ್ನಡ ಜನ ಬರ್ತಾರೆ ಸಿನಿಮಾ ನೋಡಕ್ಕಂತ. ನಿಮ್ಮ ಅಂತವರಿಂದ ಕನ್ನಡ ಸಿನಿಮಾ ಉಳಿತಾ ಇಲ್ಲ. ನಾನ್ಸೆನ್ಸ್. ವಾಟ್ ರಬ್ಬಿಶ್ ಯು ಆರ್ ಟಾಕಿಂಗ್ ಅಬೌಟ್? ಯಾವಾಗ ಆಗಿದೆ ನೋಡಿ? 29th November ಅಂತ ತೋರಿಸ್ತಿದೆ ಅಲ್ಲಿ. ಇಷ್ಟು ದೊಡ್ಡ ಸ್ಟ್ಯಾಂಡ್ ಅಮೌಂಟ್ ಒಂದು ಜನಗಳಿಗೆ ಸಿನಿಮಾ ಬಗ್ಗೆ ಇರಬೇಡಿ ಸರ್. ನಿಮ್ಮ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಇರೋ ಅಗತ್ಯನೇ ಇಲ್ಲ. ನಿಜವಾಗ್ಲೂ ಹೇಳ್ತೀನಿ, ಕನ್ನಡ ಸಿನಿಮಾ ಎಲ್ಲರೂ ನೋಡಿ. ನೀವು ಟ್ರೇಲರ್ ನೋಡಿ. ನಾನಿನ್ನ ಬಿಡಲ್ಲ, ಟ್ರೇಲರ್ ನೋಡಿ. ನಿಮ್ಗೆ ಚೆನ್ನಾಗಿ ಅನ್ಸಿದ್ರೆ ಅಷ್ಟೇ ಹೋಗಿ, ಇಲ್ಲಾಂದ್ರೆ ಹೋಗ್ಲಕ್ಕೆ ಹೋಗ್ಬೇಡಿ.
ಸರ್, ನಮ್ಗೆ ಎಷ್ಟು ನೋವಿದೆ. ಒಳ್ಳೆ ರಿವ್ಯೂಸ್ ಬರ್ತಿದೆ ನಮ್ಮ ಗೊತ್ತಾ? ಸಿನಿಮಾ ನಮ್ಮ ನೋವಿದೆ, ಸಿನಿಮಾ ಜನರಿಗೆ ಎಲ್ಲೋ ಒಂದ್ ಕಡೆ ಮೂಲೆ ಹಾಕಿದ್ದಾರೆ, ಎಲ್ಲ ತೆಲುಗು ತಮಿಳು ಇಂಗ್ಲಿಷ್ ಸಿನಿಮಾನ ಇಟ್ಬಿಟ್ಟಿದ್ದಾರೆ. 2 ವರ್ಷ 3 ವರ್ಷ ಯಾಕೆ ಇಡ್ತಾರೆ ಇದು? ಸರ್ ನಾವು ಗೊತ್ತಿದ್ರೆ ಯಾಕೆ ಮಾಡ್ತಾ ಇದ್ದೀರಾ ಈ ತರ ಕನ್ನಡ ಸಿನಿಮಾಗಳಿಗೆ? ಸ್ಟ್ಯಾಂಡ್ ಏನಕ್ಕೆ ಇಡ್ಸೋದು? ಆಡಿಯನ್ಸ್ ಗೊತ್ತಾಗ್ಲಿ ಅಂತ ಇಡ್ಸೋದು. ಸ್ಟ್ಯಾಂಡಿ ತಗೊಂಡು ಮೂಲೆ ಇಟ್ಟರೆ ಯಾರು ಕನ್ನಡ ಸಿನಿಮಾಗಳಿಗೆ? ಅಲ್ಲೆಲ್ಲರೂ 5 ನಿಮಿಷ ಯಾರು ನಿಂತ್ಕೊಂಡು ಯಾರು ಅಲ್ಲಿ ನಿಂತ್ಕೊತಾರೆ ಸರ್? ಅದು ನೋಡಕ್ಕಾಗಲ್ಲ ಅಂತಾನೆ ಯೂಸ್ ಮಾಡಿಸಿದ್ದು. ಸ್ಟ್ಯಾಂಡಿ ದುಡ್ಡು ಕೊಟ್ಟು. ನಡ್ಕೊಂಡು ಹೋಗೋರು ನೋಡ್ತಾರೆ ಮೂಲೆ ಹಾಕಿರೋದಲ್ಲಿ. ನಿಮ್ಮ ಮನೆಯಿಂದ ತಂದಿದ್ದೀರಾ ನೀವು ದುಡ್ಡು? ಅಲ್ಲ, ನಿಮ್ಮ ಮನೆಯಿಂದ ತಂದಿದ್ದೀರಾ ದುಡ್ಡು? ಆಗಿಲ್ಲ ಸರ್ ಅದು. ಅದು ತಗೊಂಡು ಇದು ಸಿನಿಮಾ ಆಗಿಲ್ಲ, ಇನ್ನು ಬಂದೇ ಇಲ್ಲ. ಡಿಸೆಂಬರ್ 20th ಇದು ಸಿನಿಮಾ ಬರೋದು. ನಮ್ಮ ಸಿನಿಮಾನ ಎಲ್ಲೋ ಹಾಕ್ಬಿಟ್ಟಿದ್ದಾರೆ. ಕನ್ನಡ ಗುಡಿ ಸ್ವಾಮಿ ಸೌಂಡ್ ಕ್ವಾಲಿಟಿ ಬಯಸ್ಕೋದ್ರು ಅದೇ ದರಿದ್ರ ದಯವಿಟ್ಟು ದಯವಿಟ್ಟು ನಾನಿನ್ನ ಬಿಡಲಾರೆ. ಸಿನಿಮಾ ರಿಲೀಸ್ ಆಗಿದೆ ನಿನ್ನೆ. ನೀವೆಲ್ಲರೂ ಟ್ರೇಲರ್ ನೋಡಿ ಇಷ್ಟ ಆದರೆ ಮಾತ್ರ ನಾವು ಸಿನಿಮಾ ನೋಡಿ. ಕನ್ನಡಿಗರಿಗೆ ಕನ್ನಡ ಸಿನಿಮಾಗಳನ್ನ ತುಳಿತಾ ಇದ್ದಾರೆ. ಒಂದು ಸ್ಟ್ಯಾಂಡ್ ಇಟ್ಟಿಲ್ಲ ನಮ್ಮ ಸಿನಿಮಾಗೆ. ನಾನು ಮೈಸೂರು ಹುಡುಗನೇ. ಮೈಸೂರಿಂದ ಹೋಗಿ ಬೆಂಗಳೂರಲ್ಲಿ ನಾನಿನ್ನ ಬಿಡಲ ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ. ನಾನೇ ಡೈರೆಕ್ಟರು, ಇವರೇ ಪ್ರೊಡ್ಯೂಸರು, ಇವರು ಹೀರೋ. ಅಲ್ಲಿಂದ ಇಲ್ಲಿ ಬಂದು ನೋಡಿರೋದಕ್ಕೆ ಇವತ್ತು ಗೊತ್ತಾಗ್ತಿದೆ ಕನ್ನಡ ಸ್ಟ್ಯಾಂಡಿಗಳು ಯಾವುದು ಇಟ್ಟಿಲ್ಲ. ಇಲ್ಲಿ ಇಟ್ಟಿಲ್ಲ ಅಂದಮೇಲೆ ಜನಗಳಿಗೆ ಸರ್, ನೀವು ಮಾತಾಡಬೇಡಿ, ನೀವು ಮಾತಾಡೋದು ಅರ್ಥ ಇಲ್ಲ. ಸುಮ್ಮನೆ ನೀವು ನಾನು ಮಾಡ್ತಿದ್ದೀನಿ ಸರ್. ಬರಲಿ ಕಲೀರಿ. ನಿಮ್ದು ಮಾಡಿದ್ದೀರಾ? ಏನ್ ಮಾತಾಡ್ತಿದ್ದೀರಾ ನೀವು? ಕಲೆ ಇದೆ ನಿಮ್ಗೆ ಏನಾದ್ರು ಮಾತಾಡೋದು? ನಮ್ಮ ಸಿನಿಮಾ ಟ್ರೇಲರ್ Nonsense. ಸ್ಟ್ಯಾಂಡ್ಗಳು ಇಟ್ಟಿಲ್ಲ ಅನ್ನೋ ಪರವಾಗಿಲ್ಲ. ಟ್ರೇಲರ್ ನೋಡಿ, ಟೀಸರ್ ನೋಡಿ, ಇಷ್ಟ ಆದರೆ ಮಾತ್ರ ಥಿಯೇಟರ್ ಒಳಗಡೆ ಹೋಗಿ ನಮಗೆ ಸಪೋರ್ಟ್ ಮಾಡಿ. ಕನ್ನಡ ಸಿನಿಮಾಗಳನ್ನೆಲ್ಲ ಮೂಲೆಯಲ್ಲಿ ಇಟ್ಬಿಟ್ಟು ಬೇರೆ ಲ್ಯಾಂಗ್ವೇಜಸ್ ಎಲ್ಲ ಇಡ್ತಾ ಇದ್ದಾರೆ. ನಮಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಈಗ ಅಲ್ಲಿಂದ ಬಂದು ನೋಡಿರೋದಕ್ಕೆ ಗೊತ್ತಾಗ್ತಾ ಇದೆ. ಬ್ಯಾಂಗ್ಳೂರಿಂದ ಬಂದಿದ್ದೀವಿ ಸರ್ ನಾವೆಲ್ಲರೂ. ಗೊತ್ತಾಗ್ತಿದೆ ಕನ್ನಡ ಸಿನಿಮಾ ರಿಲೀಸ್ ಆಗಿದೆ ಅಂತ. ಕನ್ನಡದವರೇ ಹಿಂಗ್ ಮಾಡಿದ್ರೆ ಹೆಂಗೆ ಅಂತ ನೀವು ನೋಡಿ ಸರ್. ಎಲ್ಲರೂ ನಿಮ್ಮ ಹತ್ರ ಮೊಬೈಲ್ ಫೋನ್ಸ್ ಇರ್ಬೇಕಲ್ಲ. ಟ್ರೇಲರ್ ನೋಡಿ ಚೆನ್ನಾಗಿ ಅನ್ಸಿದ್ರೆ ಮಾತ್ರ ಹೋಗಿ ಸಿನಿಮಾಗೆ. ಇಲ್ಲ ಸರ್, ಆಯ್ತಲ್ಲ, ಇದು ತುಂಬಾ ದೊಡ್ಡ ಇಶ್ಯೂ ಸರ್. ಇದು ಸೀರಿಯಸ್ ಪ್ರಾಬ್ಲಮ್. ಕೋಟಿ ಗಂಟೆ ದುಡ್ಡು ಹಾಕಿದ್ದೀನಿ ಸರ್ ಅದಕ್ಕೆ. 2 ವರ್ಷ 3 ವರ್ಷ ಮಾಡಿ ಇವತ್ತು ಯಾವ ಕನ್ನಡ ಸಿನಿಮಾನೇ ಬಂದು ನೋಡ್ಬೇಕು, ಬೇರೆದೆಲ್ಲ ಆಮೇಲೆ ಬರ್ತೀವಿ 4 ಗಂಟೆಗೆ. ಏನು ಹೇಳ್ತೀರಾ? ಪೋಸ್ಟ್ ದೊಡ್ಡ ಮಾಡಿ ಅಂತಿರಲ್ಲ ನೀವು. ಇವೆಲ್ಲ ಬೆಳೆಸಿ ಸರಿ ಸರ್. ಅಲ್ಲ ಬೇಡ, ಬಿಡಿ ಮೇಡಮ್, ಸರಿಯಪ್ಪ. ಬೇಡ ಮೇಡಮ್, ಬಿಡಿ ಸರಿ ಬೆಳೆಸಿ. ಇವೆಲ್ಲ ಬೆಳೆಸಿ. ಬಿಡಿ ಬೇಡ ಮೇಡಮ್, ಬಿಡಿ. ಅಲ್ಲ ಮಾಡ್ತೀನಿ. ಅದು ಸಿನಿಮಾನೇ ಬಿಡಿ, ಬೆಳೆಸ್ಬಿಡಿ. ಕನ್ನಡದವ್ರು ತಾನೇ ಅದು ನಾವು. ಸಿನಿಮಾನೇ ನಿಮ್ಮ ಥರ, ಅದು ಸಿನಿಮಾನೇ ಸರ್, ಮಾಡಬೇಡಿ. ಈ ಸಿನಿಮಾನ ನಮ್ಮ ಸಿನಿಮಾ ಹೋಗ್ಬೇಕಾ? ಈ ಸಿನಿಮಾ ನಡೀತದೆ ನಿಮ್ಗೆ? ಏನಿಲ್ಲ ಬಿಡಿ. ಏನ್ ಸರ್ ಇದು? ಅಲ್ಲಲ್ಲ, ಅದು ಪೋಸ್ಟ್ ಏನಕ್ಕೆ ಏನೇ ಆಗ್ಲಿ, ಇದು ಒಂದ್ ಲೆಸನ್ ಆಗ್ಬೇಕು. ಮಾಲ್ಸ್ ಅಲ್ಲಿ ಒಂದ್ ಲೆಸನ್ ಆಗ್ಬೇಕು ಇವ್ರಿಗೆಲ್ಲ. ನಾಚಿಕೆ 4 10 ನಿಮಿಷಕ್ಕೆ ಶೋ ಇದೆ. ಶೋ ಟೈಮಲ್ಲೇ ಇಲ್ಲ ನಮ್ಮ ಪೋಸ್ಟರ್ ಇಲ್ಲಿ ಸ್ಟ್ಯಾಂಡಿ. ಜನರು ಹಿಂಗೆ ನಿಂತಾನೆ ಬಂದು ನೋಡ್ತಾ ಇದ್ದಾರೆ ಎಲ್ಲರೂ. ಯಾವ್ದು ಕನ್ನಡ ಸಿನಿಮಾ ಇಲ್ಲ ಅಂತಂದ್ರೆ ಬೇರೆ ಸಿನಿಮಾ ನೋಡ್ತಾರೆ. ಅದಕ್ಕೆ ಬೇರೆ ಸಿನಿಮಾ ಬೆಳೀತಾ ಇದೆ, ನಮ್ಮ ಸಿನಿಮಾ ಬೆಳೀತಾ ಇಲ್ಲ. ಏನು ಕಾಲ್ ಮಾಡಿ ಮಾತಾಡ್ತಾರೆ ಸರ್. ಎಲ್ಲ ಕಡೆನೂ ಪ್ಲೀಸ್ ನೋಡಿ ಸರ್. ಪ್ಲೀಸ್ ಕಮ್ ಇನ್ ಸರ್, ವಿಲ್ ಸ್ಪೀಕ್. ಅದರ್ವೈಸ್ ಒಂದು ಸರ್ ಎಲ್ಲ ರಿವ್ಯೂ ಚೆನ್ನಾಗಿ ಬರ್ತಾ ಇದೆ ಸರ್. ಇಲ್ಲಿ ಬಂದ್ರೆ ಸ್ಟ್ಯಾಂಡ್ ಇಲ್ಲ ನಮ್ಮ ಸಿನಿಮಾದು. ಸರ್ ಬನ್ನಿ ಆಯ್ತು. ಇಲ್ಲೇ ಮಾತಾಡಿ. ಅದರ್ವೈಸ್ ಯು ವಾಂಟ್ ಟು ಮೇಕ್ ಅ ರಿಕ್ವೆಸ್ಟ್. Yes, I will. ಅಲ್ಲ ಅವ್ರು ಕನ್ನಡ ಮಾತಾಡ್ತಾರೆ. ಕನ್ನಡ ಮೈಸೂರಲ್ಲಿ ಕನ್ನಡ ಫಸ್ಟ್. ಎಲ್ಲೇ ಹೋಗಿ ಕನ್ನಡ ಫಸ್ಟ್. ಮಾತಾಡ್ತೀರಾ ಸರ್ ನೀವು? ಒಂದು ನಿಮಿಷ ಇರಿ, ಮಾತಾಡ್ತಿದ್ದೀರಿ ಸರ್. ಯಾರು ಮಾತಾಡಿ ಸರ್? ಏನ್ ನಮ್ಮ ಹತ್ರ ಮಾಡೋದು ತಪ್ಪು ಮಾಡ್ತೀರಾ? ಇವಾಗ ಏನು ಮಾಡಬೇಕು ಸರ್ ಹೇಳಿ? ಬಾಡಿ ಒಂದು ನಿಮಿಷ ಕ್ಷಮೆ ಕೇಳಿ ಎಲ್ಲರೂ ಮುಂದೆ. ಆಯ್ತು ಫೈನ್. ಸಾರಿ, ಓಕೆನಾ? ಅವಾಗೆಲ್ಲ ಕೇಳಿ, ಅಲ್ಲಿ ಕೇಳಿ. ಇನ್ನೇನು ಮಾಡೋದು? ಸಾರಿ ಕೇಳ್ತೀರಾ ಮತ್ತೆ ಕನ್ನಡಿಗರೇ, ಇವರೆಲ್ಲ ಇರೋರೆಲ್ಲ ಕನ್ನಡಿಗರೇ. ನಮಗೆ ಅಲ್ಲ, ಬೇರೆ ಸಿನಿಮಾಗಳಿಗೆ ಮಾಡಬಾರ್ದು ನೀವು. ನಮಗೆ ಅಲ್ಲ ಇದು. ನಮ್ಮ ಕನ್ನಡ ಸಿನಿಮಾ ಕರ್ನಾಟಕದಲ್ಲಿ ಕನ್ನಡಕ್ಕೆ ಫಸ್ಟ್ ಆದ್ಯತೆ ಇರಬೇಕು. ಇಷ್ಟು ಜನ ಕನ್ನಡ ಬಂದಿದ್ದಾರೆ, ಯಾರಿಗೂ ಸಿನಿಮಾ ಬಂದಿದೆ ಅಂತಾನೆ ಗೊತ್ತಿಲ್ಲ. ಥ್ಯಾಂಕ್ ಯು. ಬಿಡಿ ಮೇಡಮ್ ಈಗ. ಥ್ಯಾಂಕ್ ಯು. ನಿಮ್ಗೇನು ಹೊರಡ್ತಾ ಇಲ್ಲ ಥ್ಯಾಂಕ್ ಯು ಅನ್ನಕ್ಕೆ. ಕರೆಕ್ಟಾಗಿ ಮಾತಾಡಿ ಫಸ್ಟ್. ಆಯ್ತು ಬಿಡಿ ಸರ್. ಈಗ ಹೇಳಿದ್ರಲ್ಲ, ಬಿಡಿ ಮೇಡಮ್, ಹೋಗ ಹೇಳಿದ್ರಲ್ಲ ಅವ್ರು, ಬಿಡಿ ಮೇಡಮ್. ಗೊತ್ತು ಕನ್ನಡದ ಮುಂದೆ ಯಾವತ್ತೂ ಮೊದಲು ಕನ್ನಡ ಸಿನಿಮಾ ಹಾಕಿ, ಬೇರೆದೆಲ್ಲ ಆಮೇಲೆ ಹಾಕಿ. ಎಷ್ಟೊಂದು ಜನ ಆಡಿಯನ್ಸ್ ಇದ್ದಾರೆ ಕನ್ನಡಿಗರು. ನಿಮ್ದು ಅವ್ರಿಗೆ ಜನಗಳಿಗೆ ಗೊತ್ತೇ ಆಗಲ್ಲ ಅಂದ್ರೆ ಹೆಂಗೆ ಬರ್ತಾರೆ? ಕನ್ನಡ ಸಿನಿಮಾ ಹೆಂಗೆ ಉತ್ತರ ಆಗುತ್ತೆ ನಿಮ್ಮಂಥವ್ರಿಂದ? ಕನ್ನಡ ಇಂಡಸ್ಟ್ರಿ ಬೆಳಿಬೇಕಂದ್ರೆ ಯಾರು ಹೆಂಗ್ ಬೆಳೆಯುತ್ತೆ ನಿಮ್ಮಂಥವ್ರು ಇದ್ರೆ? ಒಬ್ರಿಗಾರು ಸ್ಟ್ಯಾಂಡ್ ಗೊತ್ತಾಗಿದೆಯಾ ಇಲ್ಲಿ ಯಾರು ಬಂದಿರೋರಿಗೆ? ಜನರಿಗೆ ಗೊತ್ತಾಗಲಿ ಅಂತ ಹೇಳೋದು. ಅಲ್ಲ, ಒಂದು ನಿಮಿಷ.
ಸರ್ ಸಾರಿ ಕೇಳ್ತೀರಾ ಸಾರಿ ಕೇಳ್ತೀರಾ ಇವಾಗ ಸಾರಿ ಮಾಡ್ತೀನಿ ನಾನು ಮಾಡ್ತೀನಿ. I will have the right. I am telling you on your face. Sir. I am telling you on your face. Sorry Record ಕೇಳಿದ್ರೆ it. ticket Say sorry on record. Then you move on. ಅಲ್ಲ ಸಾರಿ ಕೇಳಿದಿರಲ್ಲ ಸ್ಟ್ಯಾಂಡ್ ಹಾಕಿದ್ದೀರಾ ಸಾರಿ ಕೇಳಿದ್ದೀರಾ ಅಷ್ಟು 1 hour ಇಂದ ಆಡಿಯನ್ಸ್ ವಾಪಸ್ ಹೋಗಿದ್ದಾರೆ ಅವ್ರನ್ನ ವಾಪಸ್ ಕರ್ಕೊಂಡು ಶೋ ತೋರಿಸ್ತೀರಾ ಸಿನಿಮಾ ತೋರಿಸ್ತೀರಾ ಅಲ್ಲ ಏನ್ ಮಾಡ್ಬೇಕಲ್ಲ ಪ್ರಿಕಾಷನ್ ತಗೋಬೇಕು ಕನ್ನಡ ಸಿನಿಮಾಗಳಿಗೆ ಮೊದಲು ಕೊಡಬೇಕು ವಾಯ್ಸ್ ರೈಸ್ ಮಾಡಬೇಡಿ ವಾಯ್ಸ್ ರೈಸ್ ಮಾಡಬೇಡಿ ವಾಯ್ಸ್ ರೈಸ್ ಮಾಡಬೇಡಿ Listen. ಇಷ್ಟು ಜನ ಕನ್ನಡಿಗರಿದ್ದಾರೆ ಒಂದಾರು ಹಿಂಗಲ್ಲ ಸರ್ ಕರೆಕ್ಟ್ ಆಗಿ ರೆಕಾರ್ಡ್ ಮಾಡಿ ಕಾಲ್ ಬಿದ್ದು ಅಂತ ಹೇಳ್ತಿದ್ದೀನಾ ಉಲ್ಟಾ ಮಾತಾಡ್ಬೇಡಿ ಉಲ್ಟಲ್ಲ ನೀವು ಕರೆಕ್ಟ್ ನಾನು ಕರೆಕ್ಟ್ ನೀವು ಕರೆಕ್ಟ್ ಕೆಲಸ ಮಾಡಿದ್ರೆ ಕರೆಕ್ಟ್ ಇದೆಲ್ಲ ನಮ್ದಲ್ಲ ಇನ್ನು ಮೇಲೂ ಅಷ್ಟೇ ಕನ್ನಡ ಸಿನಿಮಾಗಳಿಗೆ ಆದ್ಯತೆ ಕೊಡಿ ಸರ್ ಇಂಡಸ್ಟ್ರಿ ಮಾಡಬೇಕು ಲಿಸನ್ ಇಲ್ಲ ಸರ್ ನೀವು ಆನ್ ರೆಕಾರ್ಡ್ ಕ್ಷಮೆ ಕೇಳಬೇಕು ಈ ತರ ತಪ್ಪಾಗಿದ್ದಕ್ಕೆ ಯಾಕಂತಂದ್ರೆ ನಿಮ್ಮಿಂದ ಇನ್ನೊಂದು 4 ಜನ ಬುದ್ಧಿ ಕಲಿತಾರೆ ನೀವು ಮಾಡಲೇಬೇಕು ಇಲ್ಲಾಂದ್ರೆ ಐ ವಿಲ್ ನಾಟ್ ಕ್ಲೋಸ್ ದಿಸ್ ಇಶ್ಯೂ ಐ ವಿಲ್ ನಾಟ್ ಕ್ಲೋಸ್ ದಿಸ್ ಇಶ್ಯೂ ಏನೇ ಆಗಲಿ ಎಸ್ ಐ ವಿಲ್ ಗೋ ಆನ್ ಡೆಫಿನೆಟ್ಲಿ ಐ ವಿಲ್ ಡೂ ಇಟ್ ಐ ವಿಲ್ ಡೂ ವಾಟ್ ನೆಸೆಸರಿ ಸ್ಟೆಪ್ಸ್ ಟು ಬಿ ಟೇಕನ್ ಐ ನೋ ವಾಟ್ ಟು ಬಿ ಟೇಕನ್ ಮಾತಾಡ್ತಾ ಇದಾರೆ ನಮಗೂ ನೋವಾಗುತ್ತೆ ತಗೊಂಡೋಗ್ಬಿಟ್ಟು ಡೋಂಟ್ ಎಜುಕೇಟ್ ಅಸ್ ಅಬೌಟ್ ದಿ ಕಲ್ಚರ್ ಓಕೆ ಸರ್ ಇದ್ರೆ ಮತ್ತೆ ಏನಕ್ಕೆ ನಿನ್ನೆ ಕನ್ನಡದವ್ರು ಇದ್ರೆ ಈ ತರ ಮಾಡ್ತೀರಾ ನೀವು ಎಲ್ಲ ಮೂಲೆಗಿಟ್ಟಿದ್ದೀರಾ ಸರ್ ಎಲ್ಲ ಮೂಲೆಗಿಟ್ಟಿದ್ದೀರಾ ಆರ್ ಯು ಕ್ರೇಜಿ ಆಫ್ ಔಟ್ ಆಫ್ ಯುವರ್ ಮೈಂಡ್ ಏನ್ ಮಾತಾಡ್ತಿದ್ದೀರಾ ನೀವು ಈಗಿಟ್ರೆ ಏನ್ ಮಾಡ್ತೀರಾ ಸರ್ ಹೋಗಿ 20 ಮಂದಿ ಇಲ್ಲಿ ಬಂದಿದ್ರಲ್ಲ 20 ಮೆಂಬರ್ಸ್ ಎಲ್ಲೆಲ್ಲ ಹೋಗಿದ್ದಾರೆ ಕರ್ಕೊಂಡು ಬನ್ನಿ ಹೋಗಿ ಎಲ್ಲ ಬೇರೆ ಕಡೆ ಇತ್ತು ಒಳಗಡೆ ನೀವೇನು ಮಾಡಬೇಕಿತ್ತು ಗೊತ್ತಾ ಅಲ್ಲೊಂದು ಬೋರ್ಡ್ ಎಂಟ್ರೆನ್ಸ್ ಗೊತ್ತಿದ್ದಂಗೆ ಈ ಕಡೆ ಆ ಕಡೆ ಅಥಾರಿಟಿ ಮತ್ತೆ ಏನಕ್ಕೆ ಒಂದು ಸ್ಟ್ಯಾಂಡ್ ನಮ್ದು ಇಟ್ಟಿಲ್ಲ ಅಂತಂದ್ರೆ November 29th, that is yesterday. Sir, ಸ್ವಲ್ಪ ನಾನೆಲ್ಲ ಬೇಡ I am the cinema manager. Sir, okay, that's why I'm talking to you. Okay? So, see, you can see each and every film regional movies. There is our movie. No, just now we remove it. Why, sir? One second. No, it is 2 minutes later and we have objection. Please One listen. second. ಅವಾಗಿದ್ದು 5 minutes No, first you listen to me. First you listen to me. First you listen to me. No, I will not. You listen to me, sir. Whichever the movies are upcoming, we have kept it here. Okay? This is the upcoming movie, sir. This is not an old film. Madam, it is yesterday released. So we this movie haven't released yet. This movie haven't released yet. Madam, upcoming movie we So have. this is the correct one, right? I will shout. I will shout. I can take action on you. We are giving money here. You know, to keep this standards. What the hell are you doing here? See, sir, tell me. Okay, 4 ಆಗಿ 10 ನಿಮಿಷ ಕನ್ನಡದವರ ನೀವು ಕನ್ನಡದಲ್ಲಿ ಮಾತಾಡಿ 4 ಆಗಿ ನನ್ನ ಮುಂದೆ ಮಾತಾಡಿ ನೀವು ಫಸ್ಟ್ ನನ್ನ ಮುಂದೆ ಐ ಆಮ್ ದ ಪ್ರೊಡ್ಯೂಸರ್ ಆಫ್ ದ ಫಿಲ್ಮ್ ಓಕೆ ಎಸ್ ಪ್ಲೀಸ್ ಸರ್ ಯು ಡೋಂಟ್ ಟಾಕ್ ಟು ಮೀ ನೋ 4 ಆಗಿ 10 ನಿಮಿಷಕ್ಕೆ ಫಿಲ್ಮ್ ಸ್ಟಾರ್ಟ್ ಆಗಿದೆ ಆಯ್ತಾ ಇದು ಇವಾಗ ಬಂದಿದೆ ರೈಟ್ 4:35 ರೈಟ್ ಇರ್ಬೇಕು ತಾನೇ ಇಲ್ಲಿ ಯಾರು ಬರ್ತಾರೆ ಆಡಿಯನ್ಸ್ ಅವ್ರು ನೋಡ್ಕೊಂಡು ಇಡ್ಬೇಕು ತಾನೆ ಕನ್ನಡ ನೋ ಸರ್ ಆ ಡಿಸ್ಪ್ಲೇ ಅಲ್ಲಿ ಯಾರಿಗೂ ಅಷ್ಟೊಂದು ಫುರ್ಸತ್ತಿಲ್ಲ 5 ನಿಮಿಷ 10 ನಿಮಿಷ ನಾವು ಏನಕ್ಕೆ ಸಂಡೆ ಕಳಿಸಿದೀವಿ ನಾವು ಏನಕ್ಕೆ ನೋ ಯು ಲಿಸನ್ ಟು ಮಿ ಫಸ್ಟ್ Madam, you can speak to our district. Please call him. Call him. That's what I'm telling. I will take serious action on you guys. Let me tell you. And I'll speak to you. Don't do this, okay? Don't do this. This is very wrong that you are doing us. ನೋವಾಗುತ್ತೆ ಕೋಟಿ ಗುಂಡೆ ಬಂಡವಾಳ ಹಾಕಿದ್ದು ನೋವು ಹಾಗೆ ಆಗುತ್ತೆ ನೋವು ಮಾತಾಡ್ತೀವಿ ಬಟ್ ನಾವು ಇನ್ನೊಂದು ಇಲ್ಲ ಸರ್ ಇದಕ್ಕೆ ಯಾರು ಲಾಸ್ ಆಗಿತ್ತಲ್ಲ ಇದಕ್ಕೆ ಯಾರು ಕೊಡ್ತಾರೆ ನಿನ್ನೆ ಮಾಡಿದ್ದೀರಾ ನೀವು ನಿನ್ನೆ ಐ ಆಮ್ ಡ್ಯಾಮ್ ಶೋರ್ ಇದು ನಿನ್ನೆನೂ ಇಟ್ಟಿಲ್ಲ ನೀವು ನಿನ್ನೆನೂ ಇಟ್ಟಿಲ್ಲ ನೀವು If you want, I will show you CCTV footage. Yes, please. Yes. ಯಾಕೆ ಸರ್ 10 ನಿಮಿಷ ಹಿಂದೆ ಅಲ್ಲ 10 ನಿಮಿಷ ಹಿಂದೆ ನಿಮ್ಮ ಜೊತೆ ಮಾತಾಡೋದೇ ಇಲ್ಲ ಸರ್ ನೀವು ಏನು ತೋರಿಸೋದೇ
ಕರೆಸಿ ನಾನು ಏನು ಆಕ್ಷನ್ ತಗೋಬೇಕು ಖಂಡಿತವಾಗ್ಲೂ ತಗೋತೀನಿ. ಐ ವಿಲ್ ಟೇಕ್ ಸೀರಿಯಸ್ ಆಕ್ಷನ್ ಆನ್ ಯು ಲೀಗಲಿ. ಎಸ್, ನಾವು ದುಡ್ಡು ಕೊಟ್ಟು ಸ್ಟ್ಯಾಂಡರ್ಡ್ಸ್ ಕಟ್ಸ್ತೀವಿ ಇಲ್ಲಿ, ನಾವು ದುಡ್ಡು ಕೊಟ್ಟು ಬಂಡವಾಳ ಹಾಕಿ ನಾವು ಸಿನಿಮಾ ಮಾಡ್ತೀವಿ ಜನರಿಗೆ ನೋಡಿ ತೋರಿಸ್ಬೇಕು ಅಂತ. ಇಂಥ ಒಳ್ಳೆ ಸಿನಿಮಾ ಇಲ್ಲಿ ಕೇಳ್ತೀನಲ್ಲ, ಇಲ್ಲಿ ಎಷ್ಟು ಜನ ಕನ್ನಡ ಆಡಿಯನ್ಸ್ ಇದಾರಲ್ಲ, ಪ್ಲೀಸ್ ವಾಚ್ ದಿ ಟ್ರೇಲರ್. ನಾನಿನ್ನ ಬಿಡಲ್ಲ ರೀ. ನಿಮ್ಗೆ ಯಾರಿಗೂ ಚೆನ್ನಾಗಿ ಅನ್ಸಲಿಲ್ಲ ಅಂತಂದ್ರೆ ಅವಾಗ ನಾನು ಮಾತಾಡ್ತೀನಿ, ನಾನು ಸುಮ್ಮನೆ ಹೋಗ್ಬಿಡ್ತೀನಿ ಇಲ್ಲಿಂದ. ನಾನು ಹೇಳ್ತಿದ್ದೀನಲ್ಲ ಸರ್, ನೋಡಿ ಟ್ರೇಲರ್ ಇವಾಗಲೇ ನೋಡಿ. ನಿಮ್ಗೆ ಚೆನ್ನಾಗಿ ಅನ್ಸಲಿಲ್ಲ ಅಂತಂದ್ರೆ ನಾನು ಏನು ಹೇಳಲ್ಲ ಸರ್. ಇಲ್ಲ ಸರ್, ನೋ, ಥ್ರೋ ದೀಸ್ ಪೋಸ್ಟರ್ಸ್, ಇಂಗ್ಲಿಷ್ ಪೋಸ್ಟರ್ಸ್, ತೆಲುಗು ಪೋಸ್ಟರ್ಸ್, ತಮಿಳ್ ಪೋಸ್ಟರ್ಸ್ ಎಲ್ಲಾದ್ರೂ ಒಕ್ಕಾಟ್ರಿ. ಕನ್ನಡ ಸಿನಿಮಾನ ಬೆಳೆಸ್ರಿ ಸರ್ ನೀವು. ವರ್ಷದಲ್ಲಿ ಯಾವತ್ತಾದ್ರೂ ಒಂದು ಸಿನಿಮಾ, ಕನ್ನಡ ಸಿನಿಮಾ ಚೆನ್ನಾಗಿ ಬರುತ್ತೆ. ಉಳಿಸ್ಕೊಳ್ಳೋ ಯೋಗ್ಯತೆ ಇಟ್ಕೊಳ್ಳಿ, ಆಯ್ತಾ? ಏನ್ ಮಾತಾಡ್ತಿದ್ದೀರಾ ನೀವು? ವಾಟ್ ಆಮ್ ಐ ಸ್ಪೀಕಿಂಗ್? ವಾಟ್ ಆರ್ ಯು ಡೂಯಿಂಗ್? ಅದೇ ಹೇಳಿ ಫಸ್ಟ್. ವಾಟ್ ಆಮ್ ಐ ಸ್ಪೀಕಿಂಗ್ ಅಬೌಟ್? ಡೋಂಟ್ ಯು ನೋ ಎನಿಥಿಂಗ್ ಅಬೌಟ್? ನೀವು ಲಿಸನ್, ಅದು ನಿಮ್ದೇನು ಫೇವರ್ ಮಾಡ್ತಿಲ್ಲ. ಸಿನಿಮಾ ಚೆನ್ನಾಗಿದೆ, ಹೋಗ್ತಾ ಇದೆ. ನಿಮ್ದಷ್ಟೇ ಫೇವರ್ ಅಲ್ಲ, ಆಯ್ತಾ? ನಮ್ದು ಸಿನಿಮಾ ಚೆನ್ನಾಗಿದೆ, ಜನ ಬಂದು ನೋಡ್ತಾ ಇದ್ದಾರೆ ಅಷ್ಟೇನೆ. ಏನ್ ಮಾತಾಡ್ತೀರ ನೀವು? ಕನ್ನಡ ಮಾತಾಡಿ ಕನ್ನಡ. ಹೌದೌದು ಸರ್, ಸ್ಟ್ಯಾಂಡರ್ಡ್ಸ್ ಇಟ್ಟಿದ್ದೀವಿ. ಇದು ರಿಲೀಸ್ ಆಗಿದೆ. ಮುಫಾಸ ಇದನ್ನ ಡಿಸ್ಪ್ಲೇ ಹಾಕಿ ಯಾವ ಕಾಲ ಆಗಿದೆ ಹೇಳಿ? ಮುಫಾಸ ಇದಕ್ಕಿಂತ ಲೇಟ್ ಇದೆ. ಅಲ್ಲಲ್ಲ, ನಾನು ನೋಡಿದ್ದೀನಿ, ನಾನು ಹೇಳ್ತೀನಿ ಸರ್. ಇವಾಗ ಜಸ್ಟ್ ಯಾಕಂದ್ರೆ ನಮ್ದು ಎಕ್ಸಿಟ್ ಪ್ರಾಬ್ಲಮ್ ಇದೆ, ಓಕೆನಾ? ಎಕ್ಸಿಟ್ ಫ್ರೀ ಇರಬೇಕು. ಸೊ ವಿ ಕೆನಾಟ್ ಹ್ಯಾವ್ ಟು ಮೆನಿ ಥಿಯೇಟರ್ಸ್. ಸರ್, ನಮ್ಗೆ ಯಾಕೆ ಟಾರ್ಗೆಟ್? ಅದು ಮಾತ್ರ ಹೇಳ್ತಾ ಇದ್ದೀವಿ. ಇವ್ರದನ್ನ ಇನ್ನೂ ಅಲ್ಲೇ ಇಟ್ಟಿದ್ದೀರಾ. ಇದನ್ನ ಆಲ್ರೆಡಿ ದೊಡ್ಡದಾಗಿ ಡಿಸ್ಪ್ಲೇ ನೀವು ಹಾಕಿದ್ದೀರಾ. ಸರ್, ನಾನು ನೋಡಿದ್ರಲ್ವಾ ಎಲ್ಲಿತ್ತು ಸರ್? Shame on you, shame on you, ಇಲ್ಲಿ ಹಾಕಿದ್ದೀರಾ. shame on you, man, shame on you. ನಾನು ಔಟ್ಲುಕ್ ಅಂತ ಬ್ಲೇಮ್ ಮಾಡ್ತಿಲ್ಲ. ಫಸ್ಟ್ ಕನ್ನಡ ಮೂವೀಸ್ನ ಮುಂದೆ ಬಿಡಿ, ಕನ್ನಡ ಮೂವಿನ ಮುಂದೆ ಬಿಡಿ ದಯವಿಟ್ಟು. ರಿಲೀಸ್ ಆಗಿದೆ, ಇಲ್ಲ, ನಾನು ಸಿನಿಮಾ ಮಾಡಿದ್ದೀವಿ. ಅದನ್ನ ನಾನು ಎಲ್ಲ ನಮ್ಮ ಸಿನಿಮಾನ ಸರ್ ಬೇರೆ ತೆಲುಗು ಮತ್ತು ಕನ್ನಡದವರಿಗೆ ಈ ತರ ನೀವು ಅನ್ಯಾಯ ಮಾಡಿದ್ರೆ ನಮ್ದೇ ಮಾಡ್ತಿದ್ರಲ್ಲ. ಇದು ರೀಸೆಂಟ್ಲಿ ರನ್ನಿಂಗ್ ಇರೋದು. ನಿನ್ನೆ release ಆಗಿದೆ, ಅದು ಆಗ್ಬೇಕು. ಡಿಸ್ಪ್ಲೇನಲ್ಲೇ ಇಲ್ಲ ಮಾಡಬೇಡಿ ಸರ್. ಬಿಕಾಸ್ ಕನ್ನಡ ಅಂದಮೇಲೆ ಕನ್ನಡ ವ್ಯಾಲ್ಯೂ ಮಾಡಿ ಅಷ್ಟೇ ಅಲ್ವಾ? ನಾನು ರಿಲೀಸ್ ಆಗಿಲ್ಲ, ಅದನ್ನ ಇಲ್ಲಿ ಮುಂದೆ ಡಿಸ್ಪ್ಲೇ ಮಾಡಿರೋದು ನಾನು ಕನ್ನಡ ನೋಡಿದ್ದೀವಿ. ಅಲ್ಲ, ಕನ್ನಡಿಗರೇ ಕನ್ನಡ ಸಿನಿಮಾ ನೋಡಿ ಸರ್, ಎಲ್ಲರೂ ನೋಡಿ, ನೀವು ಟ್ರೇಲರ್ ನೋಡಿ. ನಾನಿನ್ನ ಬಿಡಲ್ಲ, ಟ್ರೇಲರ್ ನೋಡಿ. ನಿಮ್ಗೆ ಚೆನ್ನಾಗಿ ಅನ್ಸಿದ್ರೆ ಅಷ್ಟೇ ಹೋಗಿ, ಇಲ್ಲಾಂದ್ರೆ ಹೋಗ್ಲಕ್ಕೆ ಹೋಗ್ಬೇಡಿ. ಎಷ್ಟು ಒಳ್ಳೆ ರಿವ್ಯೂಸ್ ಬರ್ತಿದೆ ಗೊತ್ತಾ? ನಮ್ಮ ಸಿನಿಮಾ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಹಾಕಿದ್ದಾರೆ. ಎಲ್ಲ ತೆಲುಗು, ತಮಿಳು, ಇಂಗ್ಲಿಷ್ ಸಿನಿಮಾನ ಇಟ್ಬಿಟ್ಟಿದ್ದಾರೆ. 2 ವರ್ಷ 3 ವರ್ಷ ಯಾಕೆ ಇಡ್ತಾರೆ ಇದು? ನಾವು ಗೊತ್ತಿದ್ರೆ ಯಾಕೆ ಮಾಡ್ತಾ ಇದ್ದೀರಾ ಈ ತರ ಕನ್ನಡ ಸಿನಿಮಾಗಳಿಗೆ? ಏನ್ ಮಾಡ್ತೀವಿ ನಾವು ಕನ್ನಡ ಅಲ್ಲ ಸರ್. ಸ್ಟ್ಯಾಂಡ್ ಏನಕ್ಕೆ ಇಡ್ಸೋದು? ಆಡಿಯನ್ಸ್ ಗೊತ್ತಾಗಿ ಅಂತ ಇಡ್ಸೋದು. ಸ್ಟ್ಯಾಂಡಿ ತಗೊಂಡು ಮೂಲೆ ಇಟ್ಟರೆ ಯಾರು ಬರ್ತಾರೆ ಕನ್ನಡ ಸಿನಿಮಾಗಳಿಗೆ? ಅಲ್ಲೆಲ್ಲರೂ 5 ನಿಮಿಷ ಯಾರು ನಿಂತ್ಕೊಂಡು ಯಾರು ಹೋಗಲ್ಲ. ಅಲ್ಲಿ ನಿಂತ್ಕೊತಾರೆ ಸರ್? ಯಾರು ಅದು ನಿಂತ್ಕೊತಾರೆ? ನೋಡಕ್ಕಾಗಲ್ಲ ಅಂತಾನೆ ಯೂಸ್ ಮಾಡಿಸಿದ್ದು. ಸ್ಟ್ಯಾಂಡಿ ದುಡ್ಡು ಕೊಟ್ಟು. ನಡ್ಕೊಂಡು ಹೋಗೋರು ನೋಡ್ತಾರೆ ಮೂಲೆ ಹಾಕಿರೋದಲ್ಲಿ. ಸರಿ ಏ, ಸರಿ ನಿಮ್ಮ ಮನೆಯಿಂದ ತಂದಿದ್ದೀರಾ ನೀವು ದುಡ್ಡು? ಅಲ್ಲ, ನಿಮ್ಮ ಮನೆಯಿಂದ ತಂದಿದ್ದೀರಾ ದುಡ್ಡು? ಅದು ಇದಕ್ಕಿಂತ ರಿಲೀಸ್ ಆಗಿಲ್ಲ. ಆಗಿಲ್ಲ ಸರ್, ಅದು ಅದು ತಗೊಂಡು ಸಿನಿಮಾ ಆಗೇ ಇಲ್ಲ. ಇನ್ನೂ ಬಂದೇ ಇಲ್ಲ. ಡಿಸೆಂಬರ್ 20th ಇದು ಸಿನಿಮಾ ಬರೋದು. ನಮ್ಮ ಸಿನಿಮಾನ ಎಲ್ಲೋ ಹಾಕ್ಬಿಟ್ಟಿದ್ದಾರೆ. ಕನ್ನಡ ಗುಡಿ ಸ್ವಾಮಿ. ಸೌಂಡ್ ಕ್ವಾಲಿಟಿ ಬಯಸ್ಕೋದ್ರು ಅದೇ ದರಿದ್ರ ಕನ್ನಡಿಗರಿಗೆ